ಜೆಡಿಎಸ್ ಕಾಂಗ್ರೆಸ್ ಖಾತೆ ಹಂಚಿಕೆಗೆ ಹೊಸ ಸೂತ್ರ ಈಗ ರೆಡಿಯಾಗಿದೆ. ಜೆಡಿಎಸ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಕಾಂಗ್ರೆಸ್ ರೆಡಿ. 2004ರಿಂದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಸೂತ್ರವನ್ನೇ ಈಗ ಕಾಂಗ್ರೆಸ್ ಮುಂದಿಟ್ಟಿದೆ. ಧರ್ಮಸಿಂಗ್ ಕ್ಯಾಬಿನೆಟ್ನಲ್ಲಿ ಕಾಂಗ್ರೆಸ್ಗೆ ಯಾವೆಲ್ಲ ಖಾತೆಗಳನ್ನ ನೀಡಲಾಗಿತ್ತೋ ಅವೆಲ್ಲವೂ ಕೂಡ ಈಗ ಜೆಡಿಎಸ್ಗೆ, ಆಗ ಜೆಡಿಎಸ್ ಬಳಿ ಇದ್ದಂತಹ ಖಾತೆಗಳೆಲ್ಲವೂ ಕೂಡ ಈಗ ಕಾಂಗ್ರೆಸ್ಗೆ ಅನ್ನುವಂತಹ ಒಂದು ಹೊಸ ಸೂತ್ರವನ್ನ ಈಗ ರೆಡಿ ಮಾಡಲಾಗಿದೆ. ಅಂದು ಜೆಡಿಎಸ್ ಹಣಕಾಸು ಖಾತೆಯನ್ನ ಪಡೆದು ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು. ಈಗ ಡಿಸಿಎಂ ಸ್ಥಾನವನ್ನ ಪಡೆದ ಕಾಂಗ್ರೆಸ್ಗೆ ಹಣಕಾಸು ಖಾತೆ ಕೊಡಬೇಕು ಅಂತ ಹೇಳಿ ಪಟ್ಟನ್ನ ಕಾಂಗ್ರೆಸ್ ಹಿಡಿದಿದೆ. ಅಂದು ಧರ್ಮಸಿಂಗ್ರನ್ನ ಸಿಎಂ ಮಾಡಿದ್ರು ಗೌಡ್ರು, ಕಾಂಗ್ರೆಸ್ಗೆ ಯಾವುದೇ ಪ್ರಮುಖ ಖಾತೆ ಕೊಟ್ಟಿರಲಿಲ್ಲ. ಅದೇ ರೀತಿ ಈಗ ಎಚ್ಡಿಕೆಗೆ ಪ್ರಮುಖ ಖಾತೆ ಕೊಡದಿರಲು ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಕುಮಾರಸ್ವಾಮಿ ಡಮ್ಮಿ ಸಿಎಂ ಮಾಡುವಂತಹ ತಂತ್ರಕ್ಕೆ ಹಾಗಾದ್ರೆ ಕಾಂಗ್ರೆಸ್ ಕೈ ಹಾಕಿದೆಯಾ? ಈ ಎಲ್ಲಾ ಸಿದ್ಧ ಸೂತ್ರಗಳನ್ನ ನೋಡಿದ್ರೆ ಎಲ್ಲ ಒಂದು ಕಡೆ ಈಗ ಜೆಡಿಎಸ್ ಅನ್ನ ಡಮ್ಮಿ ಮಾಡೋದಕ್ಕೆ ಹೊರಟಿದೆಯಾ ಕಾಂಗ್ರೆಸ್ ಅನ್ನೋದು ಕೂಡ ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು ಜೆಡಿಎಸ್ಗೆ ಯಾವ ಖಾತೆ ಸಿಗುವಂತಹ ಚಾನ್ಸಸ್ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಸಾಕಷ್ಟು ಖಾತೆಗಳನ್ನ ನೀಡೋದಕ್ಕೆ ಕೂಡ ಕಾಂಗ್ರೆಸ್ಗೆ ಪ್ರಮುಖ ಖಾತೆ ಕೊಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿಕೊಂಡಿದೆ. ಹಾಗಾಗಿ ಈ ಎಲ್ಲಾ ಬೆಳವಣಿಗೆಗಳು ಯಾವ ರೀತಿಯಾದಂತಹ ಒಂದು ಹೊಸ ಸೂತ್ರಕ್ಕೆ ಅವಲಂಬಿತ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈಗಾಗಲೇ 2004ರಲ್ಲಿ ಯಾವ ರೀತಿಯಾದಂತಹ ಒಂದು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇತ್ತು, ಆ ರೀತಿಯಾದಂತಹ ಮೈತ್ರಿ ಸರ್ಕಾರದ ಖಾತೆಗಳನ್ನ ಹಂಚಿಕೆ ಮಾಡುವಂತಹ ಪ್ಲಾನ್ ಇದು ಹೇಗೆ? ಖಂಡಿತವಾಗಿಯೂ ನವಿತಾ, ಏನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪ್ರಮುಖ ಖಾತೆಗಳಿಗಾಗಿ ಒಂದು ಪಟ್ಟು ಹಿಡಿದಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಜೆಡಿಎಸ್ ಮಾಸ್ಟರ್ ಸ್ಟ್ರೋಕ್ ಕೊಡುವ ನಿಟ್ಟಿನಲ್ಲಿ ಒಂದು ತಂತ್ರವನ್ನು ರೂಪಿಸಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ 2004ರಲ್ಲಿ ಏನು ಕಾಂಗ್ರೆಸ್ ಮತ್ತು ಜೆಡಿಎಸ್ ಏನು ಮೈತ್ರಿ ಸರ್ಕಾರ ಆಗಿತ್ತು, ಆ ಒಂದು ಸಂದರ್ಭದಲ್ಲಿ ದೇವೇಗೌಡರು ಧರ್ಮಸಿಂಗ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು ಮತ್ತು ಅವರಿಗೆ ಯಾವುದೇ ಒಂದು ಖಾತೆಯನ್ನು ಕೂಡ ಕೊಟ್ಟಿರಲಿಲ್ಲ. ಅಷ್ಟೇ ಅಲ್ಲ, ಜೊತೆಗೆ ಪ್ರಮುಖವಾಗಿರ್ತಕ್ಕಂಥ ಖಾತೆಗಳನ್ನೆಲ್ಲ ಒಂದು ಜೆಡಿಎಸ್ ಅಲ್ಲೇ ಇಟ್ಟುಕೊಂಡಿದ್ರು. ಡಮ್ಮಿ ಆಗಿರ್ತಕ್ಕಂಥ ಖಾತೆಗಳನ್ನೆಲ್ಲ ಕಾಂಗ್ರೆಸ್ ಕೊಟ್ಟಿದ್ರು. ಅದೇ ಒಂದು ಸೂತ್ರವನ್ನ ಇದೀಗ ಕಾಂಗ್ರೆಸ್ ಪಾಲಿಸುವ ನಿಟ್ಟಿನಲ್ಲಿ ಮತ್ತು ಅದೇ ಒಂದು ಸೂತ್ರವನ್ನ ಜೆಡಿಎಸ್ ಮುಖಂಡರ ಮುಂದೆ ಇಡುವ ನಿಟ್ಟಿನಲ್ಲಿ ಒಂದು ಪ್ಲಾನ್ ಕೂಡ ಮಾಡ್ತೇವೆ ಅಂತ ಹೇಳ್ಬೋದು. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಧರ್ಮಸಿಂಗ್ ಕಾಂಗ್ರೆಸ್ ಇಂದ ಮುಖ್ಯಮಂತ್ರಿ ಆಗಿದ್ರು, ಉಪಮುಖ್ಯಮಂತ್ರಿ ಆಗಿ ಅಲ್ಲಿ ಅಂದು ಜೆಡಿಎಸ್ ಇರತಕ್ಕಂಥ ಸಿದ್ದರಾಮಯ್ಯನವರು ಡಿಸಿಎಂ ಆಗಿದ್ರು, ಜೊತೆಗೆ ಹಣಕಾಸು ಒಂದು ಖಾತೆಯನ್ನು ಕೂಡ ಪಡೆದಿದ್ರು. ಅದೇ ಒಂದು ನಿಟ್ಟಿನಲ್ಲಿ ಈ ಬಾರಿ ಕೂಡ ಏನು ಕಾಂಗ್ರೆಸ್ ಡಿಸಿಎಂ ಪರಮೇಶ್ವರ್ ಆಗಿದ್ದಾರೆ. ಹೀಗಾಗಿ ಪರಮೇಶ್ವರ್ ಕಾಂಗ್ರೆಸ್ನವರೇ ಆಗಿರೋದ್ರಿಂದ ಜೊತೆಗೆ ಕಾಂಗ್ರೆಸ್ಗೆ ಒಂದು ಹಣಕಾಸು ಖಾತೆಯನ್ನು ಕೂಡ ಕೊಡಬೇಕು ಅಂತಕ್ಕಂಥ ಒಂದು ಪಟ್ಟು ಕೂಡ ಕಾಂಗ್ರೆಸ್ ಇದ್ದಾಗಿದೆ. ಹೀಗಾಗಿ ಪ್ರಮುಖವಾಗಿರ್ತಕ್ಕಂಥ ಖಾತೆ ಗೃಹ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಪೌರಾಡಳಿತ ಆಗಿರ್ಬೋದು, ಕೃಷಿ, ಅಬಕಾರಿ ಸೇರಿದಂತೆ ಪ್ರಮುಖವಾಗಿರ್ತಕ್ಕಂಥ ಖಾತೆಗಳನ್ನ ಕಾಂಗ್ರೆಸ್ ಕೊಡಬೇಕು. ಅಂದ್ರೆ ಆ 2004ರಲ್ಲಿ ಏನೋ ಜೆಡಿಎಸ್ ಪ್ರಮುಖವಾಗಿರ್ತಕ್ಕಂಥ ಖಾತೆಯನ್ನು ಇಟ್ಕೊಂಡಿದ್ದು, ಆ ಎಲ್ಲ ಖಾತೆಗಳು ಇದಕ್ಕೆ ಕಾಂಗ್ರೆಸ್ಗೆ ಶಿಫ್ಟ್ ಆಗಬೇಕು. ಕಾಂಗ್ರೆಸ್ ಅಲ್ಲಿ ಅಂದಿರ್ತಕ್ಕಂಥ ಖಾತೆಗಳು ಜೆಡಿಎಸ್ಗೆ ಶಿಫ್ಟ್ ಆಗಬೇಕು ಅಂತಕ್ಕಂಥ ಒಂದು ತಂತ್ರವನ್ನ ಕಾಂಗ್ರೆಸ್ ಇಟ್ಟಿದೆ. ಇದಕ್ಕೆ ಜೆಡಿಎಸ್ ವರಿಷ್ಠರು ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಪ್ಪೋತ್ರ ಅಂತಕ್ಕಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಲ್ಲಿ ಹಗ್ಗ ಜಗ್ಗಾಟವನ್ನು ನೋಡಿದ್ರೆ ಅಂದ್ರೆ ಶ್ರೀನಿವಾಸ್, ಈಗ ದೇವೇಗೌಡರು ಆ ಸಂದರ್ಭದಲ್ಲಿ ಮಾಡುವಂತಹ ತಂತ್ರ ಈಗ ಅವರಿಗೆ ಉಲ್ಟಾ ಹೊಡಿತಾ ಹೇಗೆ? ಅದೇ ರೀತಿಯ ಪ್ಲಾನ್ ಅನ್ನ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧ ಆಗಿದೆಯಾ ಹೇಗೆ ಅಂತ? ಖಂಡಿತವಾಗಿಯೂ ನವಿತಾ, ಅದೇ ಒಂದು ಸೂತ್ರವನ್ನೇ ಅಂದು ದೇವೇಗೌಡರು ಯಾವ ಆಟವನ್ನು ಆಡಿದ್ರು ಆ ಒಂದು ಆಟಕ್ಕೆ ಪ್ರತಿ ಆಟವನ್ನ ಹೆಡೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಒಂದು ಪ್ಲಾನ್ ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಮಾಸ್ಟರ್ ಸ್ಟ್ರೋಕ್ ಮೂಲಕ ಒಂದು ಕುಮಾರಸ್ವಾಮಿ ಅವರನ್ನ ಡಮ್ಮಿ ಸಿಎಂ ಆಗಿ ಮಾಡಬೇಕು, ಜೊತೆಗೆ ಯಾವುದೇ ಒಂದು ಪ್ರಮುಖವಾಗಿರ್ತಕ್ಕಂಥ ಖಾತೆಯನ್ನು ಕುಮಾರಸ್ವಾಮಿ ಅವರು ಕೂಡ ಕೊಡಬಾರದು ಅಂತಕ್ಕಂಥ ಒಂದು ಪ್ಲಾನ್ ಕೂಡ ಕಾಂಗ್ರೆಸ್ನದ್ದಾಗಿದೆ. ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಆಲ್ರೆಡಿ ಮುಖ್ಯಮಂತ್ರಿ ಆಗಿದ್ದು, ಜೊತೆಗೆ ಹಣಕಾಸು ಖಾತೆಯನ್ನು ತಮ್ಮಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಒಂದು ಇಚ್ಛೆಯನ್ನು ಕೂಡ ಕುಮಾರಸ್ವಾಮಿ ಅವರು ಹೊಂದಿದ್ರು. ಆದ್ರೆ ಈ ಎಲ್ಲ ಕಾಂಗ್ರೆಸ್ ಅಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ಕಾಂಗ್ರೆಸ್ ಎನ್ನುವ ಒಂದು ತಂತ್ರವನ್ನು ರೂಪಿಸಿದೆ, ಒಂದು ಪಟ್ಟಿಯನ್ನು ಸಿದ್ಧಪಡಿಸಿದೆ. ಈ ಪಟ್ಟಿಯನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ದೇವೇಗೌಡರಿಗೂ ಒಂದು ಪ್ರತಿ ಆಟವನ್ನ ನೀಡಲಿಕ್ಕೆ, ಪ್ರತಿತಂತ್ರವನ್ನು ಹೆಣಲಿಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಅಂತ ಹೇಳ್ಬೋದು ನವಿತಾ. ಅಂದ್ರೆ ಯಾವುದೇ ರೀತಿಯಾದಂತಹ ಫಸ್ಟ್ ಗೆ ಯಾವುದೇ ತಂತ್ರಗಳನ್ನ ಹೂಡದೆ ತುಂಬಾ ಇಂಟೆಲಿಜೆಂಟ್ ಆಗಿ ಹೆಜ್ಜೆ ಇಡ್ತಾ ಇದೆ ಕಾಂಗ್ರೆಸ್ ಅಂತ ಅನ್ಸುತ್ತಾ ಫಸ್ಟ್ ನಿಂದಲೂ ಕೂಡ ನಾವು ನೋಡ್ತಾ ಬಂದ್ರೆ? ಖಂಡಿತವಾಗಿಯೂ ನವಿತಾ, ಯಾಕಂತಂದ್ರೆ 78 ಶಾಸಕರನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಮುಖ್ಯಮಂತ್ರಿ ಸ್ಥಾನವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಹೀಗಾಗಿ ಪ್ರಮುಖವಾಗಿರ್ತಕ್ಕಂಥ ಖಾತೆಗಳನ್ನು ಜೆಡಿಎಸ್ಗೆ ಬಿಟ್ಟು ಹೋದ್ರೆ ಮುಂಬರ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ಒಂದ್ ಕಡೆ ದೇಶದಲ್ಲಿ ಕಾಂಗ್ರೆಸ್ ವೀಕ್ ಆಗಿದೆ, ಹೈಕಮಾಂಡ್ ಕೂಡ ವೀಕ್ ಆಗಿದೆ, ಜೊತೆ ಕರ್ನಾಟಕದಲ್ಲಿ ವೀಕ್ ಆಗ್ಬಿಟ್ರೆ ಎಲ್ಲೋ ಒಂದ್ ಕಡೆ ಲೋಕಸಭೆಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಪಟ್ಟು ಕಾಂಗ್ರೆಸ್ಗೆ ಬೀಳುತ್ತೆ ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆ ಅರ್ತಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ಕಾಂಗ್ರೆಸ್ ಮುಖಂಡರು ಕೂಡ ಈ ತಂತ್ರವನ್ನು ಹೆಣೆದಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಇನ್ನೂ ಕೂಡ
ಬಲಿಷ್ಠವಾಗಿದೆ ಅಂತಕ್ಕಂಥ ಸಂದೇಶವನ್ನ ರವಾನಿಸುವ ನಿಟ್ಟಿನಲ್ಲಿ ಕೂಡ ಇಂತಹ ಒಂದು ತಂತ್ರಗಾರಿಕೆಯನ್ನ ಇಟ್ಟಿದೆ. ಹೀಗಾಗಿನೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಖಾತೆಯನ್ನು ಕೊಡಬೇಕು. ಜೊತೆಗೆ ಮುಂಬರ್ತಕ್ಕಂತಹ ಚುನಾವಣೆಗಳಲ್ಲಿ ಕೂಡ ಆರ್ಥಿಕ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡುವ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಈ ಒಂದು ಯೋಚನೆಯನ್ನ ಮಾಡಿದೆ, ಈ ಒಂದು ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳ್ಬೋದು ನವಿತಾ. ಥ್ಯಾಂಕ್ ಯು ಶ್ರೀನಿವಾಸ್ ಡೀಟೇಲ್ಸ್ಗೆ. ಬೆಂಗಳೂರಿನ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಟ ಅವಿನಾಶ್ ಪತ್ನಿ ಮಾಳವಿಕಾ ಮತದಾನವನ್ನ ಮಾಡಿದ್ರು. ಕ್ಷೇತ್ರದ ಮೌಂಟ್ ಕಾರ್ಮೆಲ್ ಸ್ಕೂಲ್ನ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರು. ಮತದಾನಕ್ಕೂ ಮುನ್ನ ನಟಿ ಮಾಳವಿಕಾ ಎಡವಿ ಬಿದ್ದಂತಹ ಘಟನೆ ಕೂಡ ಅಲ್ಲಿ ನಡೆಯಿತು. ಬೆಂಗಳೂರಿನ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಮತದಾನ ಮಾಡೋದಕ್ಕೆ ನಟ ಅವಿನಾಶ್ ಹಾಗೆಯೇ ಅವರ ಪತ್ನಿ ಮಾಳವಿಕಾ ಕೂಡ ಆಗಮಿಸಿದ್ರು. ಮತದಾನ ಮಾಡಬೇಕು ಅನ್ನುವಷ್ಟರಲ್ಲಿ, ಅಂದ್ರೆ ಅಲ್ಲಿಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಮತದಾನಕ್ಕೂ ಮುನ್ನ ನಟಿ ಮಾಳವಿಕಾ ಅಲ್ಲಿ ಎಡವಿ ಬಿದ್ದಂತಹ ಘಟನೆ ಕೂಡ ನಡೆಯಿತು. ಕ್ಷೇತ್ರದ ಮೌಂಟ್ ಕಾರ್ಮೆಲ್ ಸ್ಕೂಲ್ನ ಮತಗಟ್ಟೆಯಲ್ಲಿ ಮತದಾನ ಮಾಡೋದಕ್ಕೆ ಅಂತ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಎಡವಿ ಬಿದ್ದಂತಹ ಘಟನೆ ನಡೆದಿದೆ. ಆನಂತರ ಮತದಾನವನ್ನು ಕೂಡ ಮಾಡಿದ್ರು ಅವಿನಾಶ್ ಹಾಗೆಯೇ ಮಾಳವಿಕಾ. ಬೆಂಗಳೂರಿನ ಆರ್ಆರ್ ನಗರ ಕ್ಷೇತ್ರದಲ್ಲಿ ಮತದಾನ ಚುರುಕಾಗಿದೆ. ಮತದಾರರು ಸರತಿ ಸಾಲಲ್ಲಿ ನಿಂತು ಮತದಾನ ಮಾಡುತ್ತಿದ್ದಾರೆ. ಇನ್ನು ಜೆಡಿಎಸ್ ಅಭ್ಯರ್ಥಿ ರಾಮಚಂದ್ರ, ಸೊಸೆ ಅಮೂಲ್ಯ ಹಾಗೂ ಮಗ ಬಂದು ಮತದಾನ ಮಾಡಿದ್ರು. ಇದಕ್ಕೂ ಮುನ್ನ ಕುಟುಂಬ ಸಮೇತ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ಮತದಾನದ ಬಳಿಕ ಮಾತಾಡಿದ ಅಮೂಲ್ಯ ತಮ್ಮ ಮಾವ ಗೆಲ್ಲುವ ವಿಶ್ವಾಸವಿದೆ ಅಂತ ಹೇಳಿದರು. ಬೆಂಗಳೂರಿನ ಆರ್ಆರ್ ನಗರ ಕ್ಷೇತ್ರದಲ್ಲಿ ಮತದಾನ ಈಗಾಗಲೇ ಚುರುಕು ಆಗಿದೆ. ಹಾಗೆಯೇ ಸಾಕಷ್ಟು ಮತದಾರರು ಕೂಡ ಸರತಿ ಸಾಲಲ್ಲಿ ನಿಂತು ಮತದಾನ ಮಾಡ್ತಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ರಾಮಚಂದ್ರ ಸೊಸೆ ನಟಿ ಅಮೂಲ್ಯ ಜೊತೆ ನಮ್ಮ ರಿಪೋರ್ಟರ್ ಥಾಮಸ್ ಚಿಟ್ಚಾಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಮೂಲ್ಯ ಹೇಳಿದ್ದೇನು ನೋಡೋಣ. ಮುಂದೂಡಲ್ಪಟ್ಟಿದ್ದಂತಹ ಆರ್ಆರ್ ನಗರ ಚುನಾವಣೆ ಇವತ್ತು ನಡೀತಾ ಇದೆ. ನಟಿ ಅಮೂಲ್ಯರವರು ತಮ್ಮ ಮಾವ ರಾಮಚಂದ್ರರ ಪರವಾಗಿ ಮೊದಲಿನೂ ಕೂಡ ಒಂದು ರೀತಿ ಸ್ಟಾರ್ ಕ್ಯಾಂಪೇನರ್ ಆಗಿ ಕ್ಯಾಂಪೇನ್ ಮಾಡಿದ್ರು. ಇವತ್ತು ಮತದಾನ ಮಾಡ್ತಾ ಇದ್ದಾರೆ. ಹಿಂದೆ ಮಾಡಿದಂಥ ಮತದಾನಕ್ಕಿಂತ ಇವತ್ತು ಮಾಡ್ತಿರುವಂಥ ಮತದಾನಕ್ಕಿಂತ ಏನು ವೇರಿಯೇಷನ್ ಇದೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತನಾಡೋಣ. ಮೇಡಮ್, ಒಂದು ವ್ಯತ್ಯಾಸ, ಕಳೆದ ಬಾರಿನ ಒಬ್ಬರು ಚಿತ್ರನಟಿಯಾಗಿ ಹಾಕಿದ್ರಿ, ಆದರೆ ಈ ಬಾರಿ ಒಬ್ಬ ಸೊಸೆಯಾಗಿ ಆಗ್ತಾ ಇದ್ದೀರಾ. ಸೊ ಹೇಗೆ ಅನಿಸ್ತಾ, ಫೀಲಿಂಗ್ ಹೇಗಿದೆ? ಒಬ್ಬ ಸೊಸೆ ಅನ್ನೋದಕ್ಕಿಂತ ಒಬ್ಬ ರೆಸ್ಪಾನ್ಸಿಬಲ್ ರೆಸಿಡೆಂಟ್ ಆಫ್ ಆರ್ಆರ್ ನಗರ್ ಅಂತ ವೋಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಸೊಸೆ ಅನ್ನೋದು ಮನೆ ಮಟ್ಟಕ್ಕೆ, ಬಟ್ ಒಬ್ಬ ಸಿಟಿಸನ್ ಆಗಿ ಒಬ್ಬ ರೆಸಿಡೆಂಟ್ ಆಫ್ ಆರ್ಆರ್ ನಗರ್ ಒಂದು ನಿರ್ಧಾರಗಳನ್ನ ತಗೊಬೇಕಾದ್ರೆ ಪ್ರತಿಯೊಬ್ಬರ ಬಗ್ಗೆನೂ ಯೋಚನೆ ಮಾಡಿ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಡಿಸಿಷನ್ಸ್ಗಳನ್ನ ತಗೊಬೇಕಾಗತ್ತೆ. ನನಗೆ ತುಂಬಾ ಖುಷಿ ಇದೆ. ಒಬ್ಬ ಒಳ್ಳೆ ವ್ಯಕ್ತಿಗೆ ನಾನು ಸಪೋರ್ಟ್ ಮಾಡಿದ್ದೀನಿ, ಒಬ್ಬ ಒಳ್ಳೆ ವ್ಯಕ್ತಿಗೆ ನಾನು ಕ್ಯಾಂಪೇನ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಯಾಕೆಂದರೆ ನಾನು ನಮ್ಮ ಮಾವ ಅವ್ರನ್ನ 1 ವರ್ಷದಿಂದ ನೋಡ್ತಾ ಇದ್ದೀನಿ. ಒಬ್ಬ ಒಳ್ಳೆ ವ್ಯಕ್ತಿ, ಅಧಿಕಾರ ಇಲ್ಲದೆ ಇರಬೇಕಾದ್ರೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಸೊ ಇನ್ನು ಬಹುಶಃ ಇಂಥ ದೊಡ್ಡ ಅಧಿಕಾರ ಸಿಕ್ಕಿದಾಗ ಅವರು ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಬಂತು. ಇದು ನಟಿ ಅಮೂಲ್ಯರವರ ಮಾತುಗಳು. ಈ ಬಾರಿ ತಮ್ಮ ಮಾವನವರ ಗೆಲುವು ನಿಶ್ಚಳವಾಗಿದೆ ಅನ್ನುವಂಥ ಮಾತನ್ನ ಅನ್ನುವಂಥ ಆತ್ಮವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಕ್ಯಾಮರಾ ವಿಶ್ವನಾಥ್ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಜಮಖಂಡಿ ಶಾಸಕ ಸಿದ್ದು ನ್ಯಾಮಗೌಡರ ನಿವಾಸದಲ್ಲಿ ಶೋಕ ಮಡುಗಟ್ಟಿದೆ. ಜಮಖಂಡಿಯ ಪೋಲೋ ಮೈದಾನದಲ್ಲಿ ಮೃತದೇಹದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಶಾಸಕರ ಪುತ್ರಿಯರಿಬ್ಬರು ವಿದೇಶದಿಂದ ಆಗಮಿಸುವ ಹಿನ್ನೆಲೆಯಲ್ಲಿ ನಾಳೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ಇಲ್ಲಿ ನಮ್ಮ ತಹಸೀಲ್ ತಾಲೂಕು ಕ್ರೀಡಾಂಗಣದಲ್ಲಿ ಒಂದು ಪಬ್ಲಿಕ್ ಇದಕ್ಕೋಸ್ಕರ ಇಡ್ತಾ ಇದ್ದೀವಿ, ದರ್ಶನಕ್ಕೋಸ್ಕರ. ಅದು ಮನೆಯಿಂದ ಇಲ್ಲಿಗೆ ಬಂದು ಇಲ್ಲಿ ಇಟ್ಟು ನಾಳೆ ಕ್ರಿಮೇಷನ್ ಮಾಡಬೇಕು ಅಂತ ಅವರು ವಿಚಾರ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ಸೂಕ್ತ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಎಲ್ಲ ಕ್ಯೂ ಪದ್ಧತಿಗೋಸ್ಕರ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ಸರಿ, ಪೊಲೀಸ್ ಸಿಬ್ಬಂದಿ ಎಲ್ಲೆಲ್ಲಿ ಏನೇನು ನೇಮಕ ಮಾಡಿದ್ರಿ? ಯಾಕಂದ್ರೆ ಜನ ಭಾಳ ನಿರೀಕ್ಷೆ ಇರೋದ್ರಿಂದ ಮಾಡ್ಕೊತಾ ಇದ್ದೀವಿ. ಟ್ರಾಫಿಕ್ಕು, ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗದಂಗೆ ಎಲ್ಲ ಕ್ಯೂ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಕನ್ಸರ್ನ್ ಸಿಬ್ಬಂದಿಗೂ ಹಾಕ್ಕೊತಾ ಇದ್ದೀವಿ.
ರಾಜ್ಯಾದ್ಯಂತ ಬಿಜೆಪಿ ಬಂದ್ಗೆ ಕರೆ, ಕೆಲವೆಡೆ ನೀರಸ, ಕೆಲವೆಡೆ ಬಲವಂತದ ಬಂದ್. ಬೆಂಗಳೂರು, ತುಮಕೂರು, ಮಂಗಳೂರಲ್ಲಿ ಎಂದಿನಂತೆ ಜನಜೀವನ. ರೈತರಿಗಾಗಿ ಕೊನೆ ಉಸಿರು ಇರೋವರೆಗೂ ಹೋರಾಟ ಮಾಡ್ತೀವಿ ಅಂತ ಶಾಸಕ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಸೋಮಶೇಖರ್ ರೆಡ್ಡಿ, ಸಾಲ ಮನ್ನಾ ವಿಚಾರದಲ್ಲಿ ಉಗ್ರ ಹೋರಾಟ ಕೈಗೊಂಡಿದ್ದೇವೆ, ಇದು ರೈತರಿಗಾಗಿ ಹಮ್ಮಿಕೊಂಡಿರುವ ಪ್ರತಿಭಟನೆಯಾಗಿದೆ ಅಂತ ಹೇಳಿದರು. ಇವತ್ತು 37 ಸೀಟು ಮತ್ತು 78 ಸೀಟು ಕಲಿತು ಇವತ್ತು ಸರ್ಕಾರ ರಚನೆ ಮಾಡಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಆದ್ಮೇಲೆ ಅವರು ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡುವಾಗ ಜೆಡಿಎಸ್ದು 24 ತಾಸಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀನಿ, ಆಮೇಲೆ ಖಾಸಗಿ ಸಾಲ ಕೂಡ ನಾನು ಮನ್ನಾ ಮಾಡ್ತೀನಿ ಅಂತೇಳಿ ಅದರಲ್ಲಿ ಘೋಷಣೆ ಮಾಡಿದ್ರು. ಇವತ್ತು ಮುಖ್ಯಮಂತ್ರಿಯಾಗಿ 5-6 ದಿವಸ ಆದರೂ ಕೂಡ ಇವತ್ತಿನವರೆಗೂ ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಆಮೇಲೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ 6.5 ಕೋಟಿ ಕರ್ನಾಟಕ ಜನತೆ ನಾನು ಮುಲಾಜಿಲ್ಲ, ನನಗೆ ಇರೋದೇ ಮುಲಾಜು ಕಾಂಗ್ರೆಸ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾಕೆ ಜನರು ಮುಲಾಜಿಲ್ಲ ಅಂತಂದ್ರೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಇನ್ನೊಂದ್ಸಾರಿ ಚುನಾವಣೆಗೆ ಹೋಗ್ಬಿಡೋಣ, ಬಂದ್ಬಿಡ್ರಿ. ಇಷ್ಟೊಂದು ನಾಚಿಕೆಗೇಡಿತನದಿಂದ ಈ ತರ ಸ್ಟೇಟ್ಮೆಂಟ್ ಕೊಟ್ರೆ ಜನರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಅದು ಅರ್ಥ ಮಾಡ್ಕೊಳ್ತಾ ಇಲ್ಲ ಇವರು. ಆಮೇಲೆ ರೈತರು ಎಷ್ಟೊಂದು ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡು ಸಾಲ ಮನ್ನಾ ಮಾಡಲ್ಲ ಇವರು ಅಂತೇಳಿ ತಿರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಈ ತರ ಇನ್ನ ಎಷ್ಟು ಮಂದಿ ರೈತರನ್ನ ಕೊಲ್ಲಬೇಕು ಅಂತೇಳಿ ಇವರು ಆಲೋಚನೆ ಮಾಡ್ತಾ ಇದ್ದಾರೋ ನನಗೆ. ಕಲಬುರಗಿ ನಗರೇಶ್ವರ ಶಾಲೆಯಿಂದ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಸಿಎಂ ಕುಮಾರಸ್ವಾಮಿ ವಿರುದ್ಧ ಘೋಷಣೆ ಕೂಗಿ ಕೂಡಲೇ ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿದ್ರು. ಪ್ರತಿಭಟನೆನಿರತ ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ಸೇರಿದಂತೆ 100ಕ್ಕೂ ಹೆಚ್ಚು ಜನರನ್ನು ಪೊಲೀಸರು ಈ ಸಂದರ್ಭದಲ್ಲಿ ವಶಕ್ಕೆ ಪಡೆದರು. ಸಾಲ ಮನ್ನಾಕ್ಕೆ ಒತ್ತಾಯಿಸಿ ಧಾರವಾಡದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಬಂದ್ ಬೆಂಬಲಿಸುವಂತೆ ಆಗ್ರಹಿಸಿ ಪೆಪ್ಸಿ ಕಂಪನಿಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಪ್ರತಿಭಟನಾಕಾರರ ಮನವಿ ಮೇರೆಗೆ ಕಂಪನಿಯನ್ನು ಕೂಡ ಕೊನೆಗೆ ಬಂದ್ ಮಾಡಲಾಯಿತು. ರೈತ ವಿರೋಧಿ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ